ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮಕ್ಕಳ ದುರ್ವರ್ತನೆ, ಮಕ್ಕಳ ನಡವಳಿಕೆ ಇದೆಲ್ಲವುದರಿಂದ ಅವಮಾನವಾಗ್ತಕ್ಕಂಥದ್ದು, ಮನಸ್ಸಿಗೆ ತುಂಬ ನೋವಾಗುವಂಥದ್ದು. ನಾನು ಇಷ್ಟು ದಿವಸ ನನ್ನ ಗೌರವವನ್ನು ಕಾಪಾಡಿಕೊಂಡು ಬಂದಿದ್ದೆ, ಮಕ್ಕಳಿಂದ ಹೀಗಾಯ್ತಲ್ಲ ಅಂತ ಹೇಳಿ ನೋವನ್ನು ಅನುಭವಿಸ್ತಕ್ಕಂಥದ್ದು, ಕಣ್ಣೀರು ಹಾಕುವಂಥದ್ದು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಹೇಳೋದು, ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ಸರಿಯಾದಂತಹ ಸಂಸ್ಕಾರವನ್ನು ಕೊಡಬೇಕು. ಮಕ್ಕಳಲ್ಲಿ ಆಗತಕ್ಕಂತಹ ಬದಲಾವಣೆ, ಆ ಪರಿವರ್ತನೆಯ ಬಗ್ಗೆ ಪ್ರತಿ ಕ್ಷಣವೂ ಕೂಡ ಗಮನಿಸ್ತಾ ಇರಬೇಕು. ಅವರಿಗೆ ಸರಿಯಾದಂತಹ ಉಪದೇಶಗಳನ್ನು ಮಾಡಬೇಕು. ಸನ್ಮಾರ್ಗದಲ್ಲಿ ನಡೀತಕ್ಕಂತಹ ವಾತಾವರಣವನ್ನು ಕಲ್ಪಿಸಬೇಕು. ಇವೆಲ್ಲವೂ ಕೂಡ ಪೋಷಕರ ಕರ್ತವ್ಯವಾಗಿರುತ್ತೆ. ಎಲ್ಲಿ ಅಂತಹ ವಿಚಾರಗಳಲ್ಲಿ ಪೋಷಕರಿಂದ ಲೋಪವಾಗುತ್ತೋ ಅದೂ ಕೂಡ ಹೆಚ್ಚಿನದಾಗಿ ಮಕ್ಕಳು ದಾರಿ ತಪ್ಪುವುದಕ್ಕೆ ಕಾರಣವಾಗತ್ತೆ ಅನ್ನುವಂತಹ ವಿಚಾರವನ್ನು ಮಾಡಬೇಕಾದಂತಹದ್ದು. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಪರಿಶ್ರಮ ಇರತಕ್ಕಂಥವ್ರಿಗೆ, ಅದಕ್ಕೋಸ್ಕರವಾಗಿ ಜೀವನವನ್ನೇ ಮುಡುಪಾಗಿಟ್ಟಿರುವಂಥವ್ರಿಗೆ ಗೌರವ, ಸನ್ಮಾನ, ಮರ್ಯಾದೆಗಳು ಸಿಕ್ಕುವಂತಹ ಯೋಗ, ಹೊಸ ಬದಲಾವಣೆಯ ಸೂಚನೆಗಳು ಕಾಣ್ತಾ ಇರುತ್ತೆ. ಹೊಸತಾಗಿ ಏನನ್ನು ನಾವು ಮಾಡಬಹುದು ಅನ್ನುವಂತಹ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಕೆಲವಷ್ಟು ವಿಚಾರಗಳು ತನ್ನಿಂದ ತಾನೇ ಬದಲಾವಣೆಯನ್ನು ಹೊಂದತಕ್ಕಂಥದ್ದಾಗತ್ತೆ. ಇದೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾಗಿ ಫಲವನ್ನು ನೀಡಿದಾಗ ಬಹಳ ಸಂತೋಷವನ್ನು ಪಡ್ತೀರಿ. ಅಂತಹ ಯೋಗ ನಿಮಗೆ ಸಿಕ್ಕುವಂಥದ್ದಾಗಿದೆ. ಆಸ್ತಿಯ ವಿಚಾರಕ್ಕೆ ವಾದ ವಿವಾದಗಳು ಉಂಟಾಗತ್ತೆ. ಆದರೆ ನಿರ್ಧಾರ, ತೀರ್ಮಾನ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಇದು ಹೀಗೆ ಅಂತ ಹೇಳುವಂತಹ ಒಂದು ಅಂತ್ಯ ಕಾಣುವಂತಹ ಒಂದು ವಿಚಾರಗಳು ಬರುವಂತಹದ್ದು ಕಷ್ಟ ಇದೆ. ದುರ್ಗಾ ದೇವಿಯನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ದುರ್ಗಾ ಹೋಮವನ್ನು ಮಾಡಿಸಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಮನೆಯಲ್ಲಾಗಲಿ ಕೆಲಸ ಮಾಡುವಂತಹ ಸ್ಥಳದಲ್ಲಾಗಲಿ ಯಾವುದೋ ಒಂದು ವಸ್ತು ಅಥವಾ ಹಣ ಕಳವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಲ್ಲ ಆ ವಸ್ತುವನ್ನು ಎಲ್ಲೋ ಇಟ್ಟು ಮರೆಯುವಂಥದ್ದು, ಸಕಾಲದಲ್ಲಿ ಅದು ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು, ಹೀಗೆಲ್ಲ ಒಂದಷ್ಟು ಗೊಂದಲಗಳು ಅಥವಾ ಆ ಕಳ್ಳತನದ ಒಂದು ಸಮಸ್ಯೆ ನಿಮಗೆ ಕಾಡುವಂತಹ ದಿವಸ. ಶತ್ರುಗಳಿಂದ ತೊಂದರೆಯಾಗ್ತಕ್ಕಂಥದ್ದು, ಯಾರು ನಿಮ್ಮ ವಿರೋಧಿಗಳಿದ್ದಾರೆ ಅವರು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸ್ವಲ್ಪ ಗಮನವನ್ನು ಇಟ್ಟುಕೊಂಡು ವ್ಯವಹರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಅಗತ್ಯವಿದ್ದಾಗ ಅಗತ್ಯವಾಗಿ ಹಿರಿಯರ ಸಹಾಯ ಸಹಕಾರವನ್ನು ಪಡ್ಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಕೇಳಿ, ಅವರ ಮಾತನ್ನು ಕೇಳಿ, ನಿಮ್ಮ ಸಮಸ್ಯೆಯನ್ನು ಅವರ ಜೊತೆಯಲ್ಲಿ ಹೇಳಿಕೊಳ್ಳಿ. ಅವರಿಂದ ಸಿಕ್ಕುವಂತಹ ಮಾತುಗಳನ್ನು, ಮಾರ್ಗದರ್ಶನವನ್ನು ನೀವು ಬಲವಾಗಿ ಗಟ್ಟಿಯಾಗಿ ಅನುಸರಿಸ್ತಾ ಹೋಗಿ ಅಂತಕ್ಕಂಥದ್ದು. ರಸ್ತೆಯಲ್ಲಿ ಏನೋ ನಿಮಗೆ ಅವಘಡ ಅಥವಾ ಕಂಟಕ ಅನ್ನುವಂತಹ ಸೂಚನೆಗಳಿದೆ. ಏನೋ ಸಮಸ್ಯೆಗಳಾಗ್ಬೋದು. ರಸ್ತೆ ದಾಟುವಾಗ ವಾಹನ ಅಪಘಾತ ಆಗ್ಬೋದು, ಇಲ್ಲ ಮರದ ಕೊಂಬೆಗಳು ಬೀಳಬಹುದು, ಇನ್ನೇನೋ ನಿಮಗೆ ತೊಂದರೆ ಆಗುವಂತಹ ಸೂಚನೆ ಇದೆ. ಆದಷ್ಟು ಎಚ್ಚರಿಕೆಯನ್ನು ವಹಿಸಿ. ಹಾಗಂತ ಮನೆಯಲ್ಲೇ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ನಿಮ್ಮ ಕೆಲಸಕ್ಕೆ ಹೋಗಲೇಬೇಕಾಗತ್ತೆ. ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಬೇಕಾಗತ್ತೆ. ಆದರೆ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾದಂತಹ ದಿವಸ ಇದಾಗಿರುತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲವಷ್ಟು ಸಮಸ್ಯೆಗಳು ಬಗೆಹರಿತಕ್ಕಂಥದ್ದಿದೆ. ಹಣದ ವಿಚಾರವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ತುಂಬ ಸಮಸ್ಯೆಯನ್ನು ಅನುಭವಿಸ್ತೀರಿ. ದೈಹಿಕವಾದ ಸಮಸ್ಯೆ ಅಂತಂದರೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಕೂಡ ಅದು ನಿಮಗೆ ಸಾಕಾಗೋದಿಲ್ಲ. ಮಾನಸಿಕವಾಗಿ ನಾನು ಯಾವ ಸಾಲವನ್ನು ತೀರಿಸಲಿ, ನನ್ನ ಜೀವನ ಹೇಗೆ ಅನ್ನುವಂತಹ ಮಾನಸಿಕವಾದಂತಹ ಕೊರಗು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಯಗ್ರೀವರನ್ನು ವಿಶೇಷವಾಗಿ ಹಯಗ್ರೀವಮುಪಾಸ್ಮಹೇ ಅನ್ನುವಂತಹ ಭಾವನೆಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ, ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆ, ಮಾನಸಿಕವಾದಂತಹ ಖಿನ್ನತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿವಾಹದ ವಿಚಾರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮನೆಯಲ್ಲಿ ಏರ್ಪಾಟಾಗುತ್ತೆ. ಮದುವೆ ಅನ್ನುವಂತಹ ವಿಷಯ ಬಂದರೆ ಸಾಕು, ಮನೆಯಲ್ಲಿ ಏನೋ ಜಗಳ, ಏನೋ ಕಾರಣ, ಯಾವ ತೀರ್ಮಾನವೂ ಕೂಡ ಆಗೋದಿಲ್ಲ. ಆ ಮದುವೆ ವಿಚಾರವನ್ನು ಮುಂದಿಟ್ಟುಕೊಂಡು ಒಂದಷ್ಟೊತ್ತು ಜಗಳ ಮಾಡಿ ಎಲ್ಲರೂ ಕೂಡ ಅವರವರ ಕೆಲಸಕ್ಕೆ ಹೋಗುವಂಥದ್ದು. ಇನ್ನೇನು ಸಿಟ್ಟು ಮಾಡಿಕೊಂಡು ಮನಸ್ತಾಪಗಳನ್ನು ಮಾಡಿಕೊಂಡು
ಉಳಿಯುವಂಥದ್ದಾಗತ್ತೆ. ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ತಾಳ್ಮೆ ಇರಬೇಕು. ಯಾವಾಗ ಮಾನಸಿಕವಾಗಿ ನಾವು ಶುದ್ಧವಾಗಿರ್ತೀವಿ, ಚಿತ್ತಶುದ್ಧಿಯಿಂದ ಕೂಡಿರ್ತೀವಿ, ಆಗ ಸರಿತಪ್ಪುಗಳ ವಿವೇಕವನ್ನು ಬೇರೆಯವರು ಹೇಳಬೇಕಾದ್ದಿಲ್ಲ, ನಮಗೆ ಅರಿವಾಗ್ತಾ ಹೋಗುತ್ತೆ. ತಾಳ್ಮೆಯಿಂದ ಅದನ್ನು ಗುರುತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ನಿಮ್ಮ ಕೆಲಸಕ್ಕೆ ಮನೆಯವರ ಸಹಾಯ, ಸಹಕಾರ, ಬೆಂಬಲ ಪ್ರತಿಯೊಂದು ಕೂಡ ಸಿಕ್ಕತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ನೀವಿರ್ತೀರಿ. ಆದರೆ ಅದು ಯಾವುದೂ ಸಿಕ್ಕುವುದಿಲ್ಲ. ಎಂಥ ನಿರಾಸೆ! ಆಲೋಚನೆ ಮಾಡಬೇಕು. ಮನೆಯವರೇ ಸಹಕಾರ ಕೊಡಲಿಲ್ಲ ಅಂತಾದರೆ ಬೇರೆಯವರಿಂದ ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಅಂತಹ ವಾತಾವರಣ ಯಾಕೆ ಸೃಷ್ಟಿಯಾಯಿತು? ಯಾಕೆ ನಿಮಗೆ ಹಾಗೆ ಮಾಡ್ತಾ ಇದ್ದಾರೆ? ಇದೆಲ್ಲವನ್ನು ನೋಡಬೇಕಾದಂಥದ್ದು, ಗಮನಿಸಬೇಕಾದಂಥದ್ದು, ಸರಿಪಡಿಸಬೇಕಾದಂಥದ್ದು, ತಪ್ಪನ್ನು ತಿದ್ದುಕೊಳ್ಬೇಕಾದಂಥದ್ದು, ಮನೆಯವರ ಮನಸ್ಸನ್ನು ಗೆಲ್ಲಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಯಾವಾಗ ಇದರ ಕಡೆ ಗಮನ ಹೋಗೋದಿಲ್ಲ, ಎಲ್ಲ ನಿಮಗೆ ವಿರುದ್ಧವಾದಂತಹ ಫಲಗಳೇ ಸಿಗ್ತಾ ಹೋಗುವಂಥದ್ದು. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮಾಂತ್ರಿಕವಾದಂತಹ ದೋಷ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾಡಬಹುದು. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಸಮಸ್ಯೆಯಿಂದ ನೀವು ಬಳಲಬೇಕಾಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ಮದುವೆಯ ಮಾತುಕತೆ ಮುನ್ನೆಲೆಗೆ ಬರುತ್ತೆ, ಆದರೆ ಕುಟುಂಬದಲ್ಲಿ ಇರತಕ್ಕಂತಹ ದೋಷದಿಂದ ಅದು ಯಾವುದೂ ಕೂಡ ಕೈಗೂಡದೇ ಇರತಕ್ಕಂತಹ ಸ್ಥಿತಿ. ಪಿತ್ರಾರ್ಜಿತವಾದಂತಹ ಆಸ್ತಿಗೋಸ್ಕರವಾಗಿ ಸಹೋದರ ವರ್ಗದಲ್ಲಿ ಜಗಳವಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳ ಮಾಡ್ಕೊಳ್ತಕ್ಕಂಥದ್ದಿದೆ. ಬ್ಯಾಂಕಿನ ವ್ಯವಹಾರ, ಹಣಕಾಸಿನ ವ್ಯವಹಾರ ಇತ್ಯಾದಿಗಳನ್ನು ಮಾಡಬೇಕಾದ್ರೆ, ಅದರಲ್ಲೂ ವಿಶೇಷವಾಗಿ ಬಡ್ಡಿ ವ್ಯವಹಾರವನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ಇರಲಿ. ಮೂಲಧನಕ್ಕೆ ಆಪತ್ತು ಬರತಕ್ಕಂಥದ್ದಿರುತ್ತೆ. ಅಂದರೆ ನೀವೇ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ ಕಳೆದು ಹೋಗುವಂಥದ್ದು, ಕಳ್ಕೊಳ್ತಕ್ಕಂಥದ್ದು, ಮೋಸವಾಗುವಂಥದ್ದು, ವಂಚನೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡಿ ಸಮಸ್ಯೆ ಬಗೆಹರಿದಲೇ ಒದ್ದಾಡಬೇಕಾಗುತ್ತೆ. ಯಾವುದೋ ಒಂದು ಸಮಸ್ಯೆ ಇದೆ, ಅದು ಬಗೆಹರಿಯುತ್ತೆ ಅಂತ ಹೇಳಿ ಹಣ ಖರ್ಚು ಮಾಡೋದಕ್ಕೆ ಮುಂದಾಗ್ತೀರಿ, ಆದರೆ ದುಡ್ಡು ಖರ್ಚಾಗತ್ತಷ್ಟೇ ಹೊರತು ಸಮಸ್ಯೆ ಬಗೆಹರಿದೇ ಇರತಕ್ಕಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಮಾಂತ್ರಿಕವಾದಂತಹ ದೋಷ ನಿವೃತ್ತಿಗೋಸ್ಕರವಾಗಿ ಉಚ್ಚಾಟನ ಸುದರ್ಶನ ಹೋಮವನ್ನು ಮಾಡಿಸ್ಕೊಳ್ಳಿ. ಶುಭವಾಗಿ.